ಎಲ್ಲಿಯವರೆಗೆ ಗಹನಾಳ ಬಿಚ್ಚಿದ ಕೂದಲು ಅವಳ ಮುಖದ ಮೇಲೆ ಬಿದ್ದಿತು. ಅದರಲ್ಲಿ ಅವಳು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಅವಳು ಒಮ್ಮೆಲೆ ಕಣ್ಣು ತೆರೆದು ಆ ಹುಡುಗನತ್ತ ನೋಡಿ ಸೋ ಸಾರಿ ಎಂದು ಹೇಳಿದಳು. ಆ ಹುಡುಗ ತಕ್ಷಣ ಎಚ್ಚೆತ್ತು ರಿಲ್ಯಾಕ್ಸ್ ರಿಲ್ಯಾಕ್ಸ್, ನೀವು ಅಷ್ಟು ಚಿಂತೆ ಮಾಡಬೇಡಿ, ಇದು ಅಷ್ಟು ದೊಡ್ಡ ವಿಷಯವಲ್ಲ, ಹಾಗಾಗಿ ದಯವಿಟ್ಟು ಗಾಬರಿಯಾಗಬೇಡಿ ಎಂದು ನಗುತ್ತಾ ಹೇಳಿದನು. ಗಹನಾ ನಾಚಿಕೆಯಿಂದ ಆದರೆ ನಿಮ್ಮ ಶರ್ಟ್ ಎಂದು ಹೇಳಿದಳು. ಮುಂದುವರಿದ ಭಾಗ. ಆ ಹುಡುಗ ಯು ಡೋಂಟ್ ವರಿ ಮಿಸ್, ಹೇಗಿದ್ದರೂ ಇದು ಕಪ್ಪು ಬಣ್ಣ ಮತ್ತು ಇಲ್ಲಿ ಕತ್ತಲಲ್ಲಿ ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗಿಬಿಟ್ಟನು. ಅವನ ಮಾತು ಕೇಳಿ ಗಹನಾಳ ತುಟಿಗಳ ಮೇಲೆ ನಗು ಕಾಣಿಸಿತು. ಅವಳು ಮತ್ತೊಂದು ಜ್ಯೂಸ್ ಗ್ಲಾಸ್ ತೆಗೆದುಕೊಂಡು ಅಲ್ಲಿಂದ ಹೋದಳು. ಪಾರ್ಟಿ ತಡರಾತ್ರಿಯವರೆಗೂ ಮುಂದುವರಿಯುತ್ತದೆ. ಭೂಪೇಂದ್ರರವರು ಕಾವ್ಯಳನ್ನು ಅತಿಥಿಗಳಿಗೆ ಪರಿಚಯಿಸುತ್ತಿದ್ದರು. ಇಡೀ ಪಾರ್ಟಿಯಲ್ಲಿ ವಿರಾಟ್ ಕಾವ್ಯಳ ಹತ್ತಿರ ಕೂಡ ಬರಲಿಲ್ಲ ಮತ್ತು ಕಾವ್ಯ ಕೂಡ ಅವನ ಬಳಿ ಹೋಗುವ ಅಗತ್ಯವಿಲ್ಲ ಎಂದು ಅಂದುಕೊಂಡಳು. ಇಬ್ಬರು ಒಟ್ಟಿಗೆ ಇದ್ದರು. ಅವರ ನಡುವೆ ಸ್ವಲ್ಪ ಮಾತುಕತೆ ನಡೆಯುತ್ತಿದ್ದರೂ ಇನ್ನೂ ಅವರಿಬ್ಬರ ನಡುವೆ ಯಾವುದೇ ಸಂಬಂಧ ಬೆಳೆದಿರಲಿಲ್ಲ. ಸ್ನೇಹದ ಸಂಬಂಧವೂ ಇರಲಿಲ್ಲ. ಪಾರ್ಟಿ ಚೆನ್ನಾಗಿ ನಡೆಯಿತು ಮತ್ತು ನಂತರ ಎಲ್ಲರೂ ಮನೆಗೆ ಹೋಗಲು ಹೊರಟರು. ಇಡೀ ದಾರಿಯಲ್ಲಿ ವಿರಾಟ್ ಮತ್ತು ಕಾವ್ಯ ನಡುವೆ ಯಾವುದೇ ಮಾತುಕತೆ ಆಗಲಿಲ್ಲ. ಆಗಲೇ ತಡರಾತ್ರಿ ಆಗಿದ್ದರಿಂದ ಎಲ್ಲರೂ ಚೇಂಜ್ ಮಾಡಿ ಮಲಗಿಬಿಟ್ಟರು. ಎಂದಿನಂತೆ ಕಾವ್ಯ ರೂಮಿನಲ್ಲಿದ್ದರೆ ವಿರಾಟ್ ಸ್ಟಡಿ ರೂಮಿನಲ್ಲಿದ್ದನು. NG ನ್ಯೂಸ್ ಆನ್ನ ಮುಂಬೈ ಮನೆಯಲ್ಲಿ ಕೊಲೆ ನಡೆದಿದೆ, ಲೈವ್ ಅಪ್ಡೇಟ್ ಎಂಬ ಸುದ್ದಿ ಪ್ರಾರಂಭವಾಯಿತು. ಅತ್ತ ಅಮೆರಿಕದಲ್ಲಿ ಅವನಿ ಬರುವ ಮುಂಚೆಯೇ ವಿವೇಕ್ ಜಾಗಿಂಗಾಗಿ ಹೊರಟು ಒಂದು ಸ್ಥಳದಲ್ಲಿ ಅಡಗಿಕೊಂಡು ಅವಳಿಗಾಗಿ ಕಾಯುತ್ತಿದ್ದನು. ಕೆಲವೇ ಕ್ಷಣಗಳಲ್ಲಿ ಅವನಿ ಬರುವುದನ್ನು ನೋಡಿದನು. ಎಂದಿನಂತೆ ಜೋರಾದ ಗಾಳಿಯಂತೆ ಅವನಿ ವಿವೇಕ್ ಬಳಿಯಿಂದ ಹಾದು ಹೋದಳು. ಕ್ಷಣಕಾಲ ವಿವೇಕ್ ಅವಳ ಸುಗಂಧವನ್ನು ಅನುಭವಿಸಿದನು ಮತ್ತು ಮುಂದಿನ ಕ್ಷಣದಲ್ಲಿ ಅವಳನ್ನು ಹಿಂಬಾಲಿಸಲು ಪ್ರಾರಂಭಿಸಿದನು. ಕೆಲ ಕಾಲ ಅವಳನ್ನು ಹಿಂಬಾಲಿಸುತ್ತಿದ್ದನು. ಮೊದಮೊದಲು ಅವನಿ ಗಮನ ಕೊಡಲಿಲ್ಲ. ಆದರೆ ತನ್ನ ಹಿಂದೆ ಯಾರೋ ನಿರಂತರವಾಗಿ ಹಿಂಬಾಲಿಸುತ್ತಿದ್ದಾರೆ ಎಂದು ಅವಳು ಅರಿತುಕೊಂಡಳು. ಆದ್ದರಿಂದ ಅವಳು ತನ್ನ ಓಟದ ವೇಗವನ್ನು ಸ್ವಲ್ಪ ಕಡಿಮೆ ಮಾಡಿದಳು. ವಿವೇಕ್ ಕೂಡ ತನ್ನ ವೇಗವನ್ನು ಕಡಿಮೆ ಮಾಡಿದನು. ಅವನಿ ತಕ್ಷಣ ಹಿಂತಿರುಗಿ ನೋಡಿದಳು. ವಿವೇಕ್ ಅವಳು ಹಾಗೆ ಮಾಡುತ್ತಾಳೆ ಎಂದು ತಿಳಿದಿದ್ದನು. ಅವನು ತಕ್ಷಣ ಅವನ ಮುಖದ ಮೇಲೆ ತನ್ನ ಕಿಲ್ಲರ್ ಸ್ಮೈಲ್ ಅನ್ನು ತಂದುಕೊಂಡು ಹಲೋ, ನೀವು ಇಂದು ನನ್ನನ್ನು ಗುರುತಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಅಂದನು. ಅವನಿ ಏನು ಹೇಳದೆ ತನ್ನ ಮುಖವನ್ನು ಬೇರೆ ಕಡೆಗೆ ತಿರುಗಿಸಿ ವೇಗವಾಗಿ ಓಡಲು ಪ್ರಾರಂಭಿಸಿದಳು. ವಿವೇಕ್ ಕೂಡ ಅವಳನ್ನು ಹಿಂಬಾಲಿಸುತ್ತಾ ಹೌದು ಅಥವಾ ಇಲ್ಲ ಅಂತ ಕನಿಷ್ಠ ಹೇಳಬಹುದಲ್ಲವಾ ಎಂದು ಕೂಗಿದನು. ಅವನಿ ಇನ್ನೂ ವೇಗವಾಗಿ ಓಡಲು ಪ್ರಾರಂಭಿಸಿದಳು. ವಿವೇಕ್ ಹಿಂದೆ ಉಳಿದನು. ಅವನು ಒಂದು ಸ್ಥಳದಲ್ಲಿ ನಿಂತು ಬಲವಾಗಿ ಉಸಿರನ್ನು ತೆಗೆದುಕೊಂಡು ಕನಿಷ್ಠ ನಿನ್ನ ಹೆಸರನ್ನಾದರೂ ಹೇಳು ಮಿಸ್ ಎಂದು ಜೋರಾಗಿ ಕೂಗಿದನು. ಅವನ ಧ್ವನಿ ಅವನಿಯ ಕಿವಿಗೂ ತಲುಪುತ್ತದೆ. ಆದರೆ ಅವಳು ಅದನ್ನು ನಿರ್ಲಕ್ಷಿಸಿ ಮುಂದೆ ಸಾಗುತ್ತಾಳೆ. ಇದು ನಾನು ಯಾರ ಹೆಸರನ್ನು ಕಂಡುಹಿಡಿಯಲು ಇಷ್ಟೊಂದು ದಿನ ತೆಗೆದುಕೊಂಡ ಮೊದಲ ಹುಡುಗಿ. ಆದರೆ ಏನೇ ಇರಲಿ, ಅವಳನ್ನು ನನ್ನದಾಗಿಸಿಕೊಳ್ಳುವುದು ಎಷ್ಟು ರೋಮಾಂಚಕವಾಗಿದೆ ಎಂಬುದು ಬೇರೆ ವಿಷಯ ಎಂದು ಮನಸ್ಸಿನಲ್ಲಿ ಅವನಿ ಬಗ್ಗೆ ಯೋಚಿಸುತ್ತಾ ಮನೆಗೆ ಹೋಗಿ ಕಾಲೇಜಿಗೆ ಸಿದ್ಧನಾಗಲು ಪ್ರಾರಂಭಿಸಿದನು. ಕೆಲವು ಸಮಯದ ನಂತರ ಅವನು ಕಾಲೇಜಿಗೆ ಹೋಗುತ್ತಾನೆ. ಅವನಿಗೆ ವಿವೇಕ್ ಎಲ್ಲೆಲ್ಲೂ ಅವಳನ್ನು ಹಿಂಬಾಲಿಸಿ ಅವಳ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದಾನೆ ಎಂದು ಸಂಪೂರ್ಣವಾಗಿ ಗೊತ್ತಿರಲಿಲ್ಲ. ಅವನಿ ಮೊದಲು ಕಾಲೇಜಿಗೆ ಬಂದು ತನ್ನ ಸ್ನೇಹಿತೆಯೊಂದಿಗೆ ಮಾತನಾಡುತ್ತಾ ತನ್ನ ತರಗತಿಗೆ ಹೋದಳು. ಕೆಲವು ಸಮಯದ ನಂತರ ವಿವೇಕ್ ಕೂಡ ಕಾಲೇಜಿಗೆ ಬಂದು ನೇರವಾಗಿ ತರಗತಿಗೆ ಹೋದನು. ಅವನಿ ಆ ಸಮಯದಲ್ಲಿ ತನ್ನ ತಲೆಯನ್ನು ಕೆಳಗಿಳಿಸಿ ಪುಸ್ತಕದಲ್ಲಿ ಮುಳುಗಿದ್ದಳು. ಆದ್ದರಿಂದ ವಿವೇಕ್ ಬಂದಿದ್ದು ಅವಳಿಗೆ ಗೊತ್ತಾಗಲಿಲ್ಲ. ವಿವೇಕ್ ಅವಳ ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡನು. ಇತ್ತ ಭಾರತದಲ್ಲಿ ರಾತ್ರಿ ಗಾಢವಾಗಿ ಎಲ್ಲರೂ ನಿದ್ರಿಸುತ್ತಿದ್ದಾಗ ವರ್ಷಾಳಿಗೆ ನಿದ್ರೆ ಬರುತ್ತಿರಲಿಲ್ಲ. ಅವಳಿಗೆ ತುಂಬ ಆತಂಕವಾಗಿತ್ತು. ಅವಳ ಇಡೀ ದೇಹ ಬೆವರಿನಿಂದ ತುಂಬಿತ್ತು ಮತ್ತು ತಲೆನೋವು ಅವಳನ್ನು ಕೊಲ್ಲುತ್ತಿತ್ತು. ಅವಳಿಗೆ ಉಸಿರಾಡಲು ಕೂಡ ಕಷ್ಟವಾಗುತ್ತಿತ್ತು. ಅವಳು ತನ್ನ ವೈದ್ಯರಿಗೆ ಕರೆ ಮಾಡುತ್ತಾಳೆ ಮತ್ತು ಅವಳಿಗೆ ಆಗುತ್ತಿರುವ ಎಲ್ಲವನ್ನು ಹೇಳುತ್ತಾಳೆ. ವೈದ್ಯರು, ನೀವು ಈಗ ಔಷಧಿ ಸೇವಿಸಿ, ಆದರೆ ನಾಳೆ ಬೆಳಿಗ್ಗೆ ಮೊದಲಿಗೆ ನನ್ನ ಬಳಿಗೆ ಬನ್ನಿ, ನಾನು ಮತ್ತೆ ನಿಮಗೆ ಪರೀಕ್ಷೆ ಮಾಡಿಸಬೇಕು. ಇಷ್ಟು ಹೇಳಿ ಅವರು ಕರೆ ಕಟ್ಟು ಮಾಡುತ್ತಾರೆ ಮತ್ತು ತಮ್ಮ ಮುಂದೆ ಇಟ್ಟ ಸೂಟಿಗೆಸನ್ನು ನೋಡುತ್ತಾರೆ. ಅವರ ಹಣೆಯಲ್ಲಿ ಬೆವರ ಹನಿಗಳು ಹುಟ್ಟಿಕೊಂಡಿದ್ದು ಅದನ್ನು ಕರವಸ್ತ್ರದಿಂದ ಒರೆಸುತ್ತಾ ಯಾರಿಗೋ ಕರೆ ಮಾಡುತ್ತಾರೆ. ಮೊದಲ ರಿಂಗ್ಗೆ ಯಾರೋ ಕರೆ ಸ್ವೀಕರಿಸುತ್ತಾರೆ. ಹಣ ಸಿಕ್ಕಿತಾ ಎಂದು ಮತ್ತೊಂದು ಕಡೆಯಿಂದ ಒಬ್ಬನು ಕೇಳುತ್ತಾನೆ. ಹೌದು ಹೌದು ಸಿಕ್ಕಿದೆ, ವೈದ್ಯರು ಕಂಪಿಸುವ ಧ್ವನಿಯಲ್ಲಿ ಹೇಳುತ್ತಾರೆ. ಹಾಗಾದರೆ ನಾನು ಹೇಳಿದಂತೆ ಮಾಡುತ್ತಾ ಇರಿ, ಹಣ ಮತ್ತೆ ಸಿಗುತ್ತಲೇ ಇರುತ್ತದೆ, ಅವನು ವ್ಯಂಗ್ಯವಾದ ನಗುವಿನೊಂದಿಗೆ ಹೇಳುತ್ತಾನೆ. ವೈದ್ಯರು ಹಣವನ್ನು ದುರಾಸೆಯಿಂದ ನೋಡುತ್ತಾ, ನೀವು ಹೇಳಿದಂತೆ ನಾನು ಆ ವರ್ಷಾಳಿಗೆ ಬ್ರೈನ್ ಟ್ಯೂಮರ್ ಇದೆ ಎಂದು ಸುಳ್ಳು ಹೇಳಿದೆ ಮತ್ತು ನೀವು ಹೇಳಿದಂತೆ ಅವಳಿಗೆ ನಿಧಾನವಾಗಿ ಸಾಯುವಂತಹ ಔಷಧಿ ಕೊಡುತ್ತಿದ್ದೇನೆ. ಆದರೆ ಏನಾದರೂ ಆದರೆ ಗೀದರೆ ಏನೂ ಆಗುವುದಿಲ್ಲ, ಇದನ್ನು ಬಿಟ್ಟು ಬಿಡು
ಮತ್ತು ಆ ಹುಡುಗಿಯನ್ನು ಸಾಧ್ಯವಾದಷ್ಟು ಬೇಗ ಕೊಂದುಬಿಡು. ಇಷ್ಟು ಹೇಳಿ ಅವನು ಫೋನ್ ಕಟ್ಟು ಮಾಡಿದನು. ಡಾಕ್ಟರ್ ಕೂಡ ಫೋನ್ ಕಟ್ಟು ಮಾಡಿ ಹಣದ ಬ್ಯಾಗನ್ನು ತನ್ನ ಕಡೆಗೆ ಎಳೆದುಕೊಂಡು, ಸಾರಿ ವರ್ಷ, ನಿನ್ನ ಸಾವಿನ ಬೆಲೆ ಇಷ್ಟು ಎಂದು ನನಗೆ ಗೊತ್ತಿರಲಿಲ್ಲ. ಪ್ರತಿದಿನ ಸಾವಿರಾರು ಜನರು ಸಾಯುತ್ತಾರೆ, ನೀನು ಅವರಲ್ಲಿ ಒಬ್ಬಳು ಎಂದು ಕೆಟ್ಟದಾಗಿ ನಕ್ಕನು. ಮತ್ತೊಂದೆಡೆ ವರ್ಷ ಡಾಕ್ಟರ್ ಹೇಳಿದಂತೆ ಅವಳಿಗೆ ಅಗತ್ಯವಿಲ್ಲದ ಔಷಧಿಯನ್ನು ಸೇವಿಸಿದಳು. ಅಧಿಕ ಪ್ರಮಾಣದ ಔಷಧಿಯಿಂದ ಅವಳಿಗೆ ನಿದ್ರೆ ಬಂತು ಮತ್ತು ಕೆಲವೇ ನಿಮಿಷಗಳಲ್ಲಿ ಆಳವಾಗಿ ನಿದ್ರಿಸಿದಳು. ಅತ್ತ ಅಮೆರಿಕದಲ್ಲಿ ವಿವೇಕ್ ಅವನಿ ಕಾಲೇಜಿಗೆ ಬಂದಿದ್ದನು ಮತ್ತು ಅವಳ ಕ್ಲಾಸ್ನಲ್ಲಿ ಅವಳ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದನು. ಆದರೆ ಅವನಿಗೆ ಇದು ಗೊತ್ತಿರಲಿಲ್ಲ. ಅವಳ ಮನಸ್ಸು ಪೂರ್ತಿ ಅವಳ ಅಧ್ಯಯನದಲ್ಲಿತ್ತು ಮತ್ತು ವಿವೇಕ್ನ ಮನಸ್ಸು ಸಂಪೂರ್ಣವಾಗಿ ಅವನಿಯ ಮೇಲೆ ಇತ್ತು. ಸ್ವಲ್ಪ ಸಮಯದ ನಂತರ ಶಿಕ್ಷಕರು ಬಂದು ಪಾಠ ಮಾಡಲು ಪ್ರಾರಂಭಿಸುತ್ತಾರೆ. ಆದರೆ ಟೀಚರ್ ಏನು ಕಲಿಸುತ್ತಿದ್ದಾರೆ ಎಂದು ವಿವೇಕ್ಗೆ ತಿಳಿದಿರಲಿಲ್ಲ. ಅವನು ಆ ಕಡೆ ಗಮನ ಕೊಡುತ್ತಿರಲಿಲ್ಲ. ಅವನ ಗಮನ ಸಂಪೂರ್ಣವಾಗಿ ಮುಂದೆ ಕುಳಿತಿದ್ದ ಅವನಿಯ ಮೇಲೆ ಇತ್ತು. ಅವಳ ಬಿಳಿ ಶರ್ಟ್ ಮತ್ತು ನೀಲಿ ಜೀನ್ಸ್ನಲ್ಲಿ ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಮತ್ತು ಅವಳ ಪರಿಮಳ ವಿವೇಕ್ನನ್ನು ಬೆರಗುಗೊಳಿಸಿತು. ಅವಳನ್ನು ಸ್ಪರ್ಶಿಸುವ ಮತ್ತು ಅವಳ ಕೂದಲನ್ನು ಸವಿಯುವ ಆಸೆ ಅವನಲ್ಲಿ ಹುಟ್ಟಿತು. ತನ್ನನ್ನು ತಾನು ನಿಯಂತ್ರಿಸಿಕೊಂಡು ವಿವೇಕ್ ಆಳವಾಗಿ ಉಸಿರನ್ನು ತೆಗೆದುಕೊಂಡನು. ಕೆಲವೇ ಸಮಯದ ನಂತರ ಶಿಕ್ಷಕಿ ಕ್ಲಾಸ್ನಿಂದ ಹೊರಟು ಹೋದರು. ಕೆಲವು ವಿದ್ಯಾರ್ಥಿಗಳು ಕೂಡ ಕ್ಲಾಸ್ನಿಂದ ಹೊರಗೆ ಹೋದರು. ಅವನಿ ಕೂಡ ತನ್ನ ಸೀಟಿನಿಂದ ಎದ್ದು ನಿಂತಳು. ಅವನಿ ಎಂದು ಹಿಂದಿನಿಂದ ಯಾರೋ ಕರೆದರು. ಅವನು ಹಿಂತಿರುಗಿ ನೋಡಿದಾಗ ತನ್ನ ಹಿಂದೆ ಕುಳಿತಿದ್ದ ವಿವೇಕ್ ಅವಳನ್ನೇ ನೋಡುತ್ತಿದ್ದನು. ಒಂದು ಕ್ಷಣ ಅವನಿ ವಿವೇಕ್ನನ್ನು ನೋಡುತ್ತಿದ್ದಳು. ಆದರೆ ನಂತರ ಅವನನ್ನು ಗಮನಿಸದಂತೆ ಕ್ಲಾಸ್ನಿಂದ ಹೊರಗೆ ಹೋದಳು. ವಿವೇಕ್ನ ತೊಟಿಯಲ್ಲಿ ವಿಜಯದ ನಗು ಮೂಡಿತು. ಅವನಿ, ಉಫ್ ಅವನಿ, ನಿನ್ನ ಕಣ್ಣುಗಳು ಕ್ಷಣಾರ್ಧದಲ್ಲಿ ನನ್ನ ಮೇಲೆ ನಿಂತಿದ್ದವು. ನೀನು ನನ್ನನ್ನು ಇಷ್ಟಪಡುತ್ತೀಯ ಎಂದು ಇದು ಸಾಬೀತುಪಡಿಸುತ್ತದೆ. ಕಣ್ಣಿನಿಂದ ಹೃದಯಕ್ಕೆ ಮತ್ತು ಹೃದಯದಿಂದ ಹಾಸಿಗೆಗೆ ಹೋಗುವ ದಾರಿ ನನಗೆ ಚೆನ್ನಾಗಿ ಗೊತ್ತು ಮಿಸ್ ಅವನಿ ಎಂದು ಅವನು ಮನಸ್ಸಿನಲ್ಲಿ ಅಂದುಕೊಂಡನು. ಮತ್ತೊಂದೆಡೆ ಅವನಿ ತನ್ನ ಸ್ನೇಹಿತೆಯೊಂದಿಗೆ ಮಾತನಾಡುತ್ತಾ ಹೋಗುತ್ತಿದ್ದಳು. ಆದರೆ ಅವಳ ಮನಸ್ಸು ವಿವೇಕ್ನಲ್ಲೇ ಇತ್ತು. ಅವನು ತನ್ನನ್ನು ಹಿಂಬಾಲಿಸುತ್ತಿದ್ದಾನೆ ಎಂದು ಅವಳಿಗೆ ಗೊತ್ತಾಗಿತ್ತು. ಆದರೆ ತಕ್ಷಣ ಅವಳು ಆ ಆಲೋಚನೆಯನ್ನು ಮರೆತು ಬಿಟ್ಟಳು. ಕಾಲೇಜಿನ ಸಮಯ ಮುಗಿದ ನಂತರ ಅವನಿ ತನ್ನ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋದಳು. ಅದು ಒಂದು ರೆಸ್ಟೋರೆಂಟ್. ವಿವೇಕ್ ಕೂಡ ಅವಳ ಹಿಂದೆಯೇ ಹೋದನು. ಕೆಲವೇ ಸಮಯದಲ್ಲಿ ಅವನಿ ರೆಸ್ಟೋರೆಂಟಿಗೆ ಬಂದು ತನ್ನ ನೆಚ್ಚಿನ ಕಾಫಿಯನ್ನು ಕುಡಿದು ಕಿಚನ್ಗೆ ಹೋದಳು. ವಿವೇಕ್ ಕೂಡ ಅಲ್ಲಿಗೆ ಬಂದನು. ಅವನ ಕಣ್ಣುಗಳು ಅವನಿಯನ್ನು ಹುಡುಕುತ್ತಿದ್ದವು. ಅವನಿ ಪಿಂಕ್ ಸ್ಕರ್ಟ್, ಬಿಳಿ ಟಾಪ್ ಧರಿಸಿ, ಕೂದಲನ್ನು ಪೋನಿಟೇಲ್ ಮಾಡಿ, ಪಿಂಕ್ ಬಣ್ಣದ ಕ್ಯಾಪ್ ಧರಿಸಿ ಹೊರಗೆ ಬಂದಳು. ವಿವೇಕ್ ಅವಳನ್ನು ನೋಡುತ್ತಲೇ ನಿಂತು ಬಿಟ್ಟನು. ಅವನಿ ತನ್ನ ಕ್ಯಾಪ್ ಸರಿಪಡಿಸಿಕೊಂಡು ಹೊರಗೆ ಬಂದು ತನ್ನ ಕೆಲಸವನ್ನು ಪ್ರಾರಂಭಿಸಿದಳು. ಇನ್ನೂ ವಿವೇಕ್ ಅವಳನ್ನು ನೋಡಿರಲಿಲ್ಲ. ವಿವೇಕ್ ಕೂಡ ಬೇಗನೆ ತನ್ನ ಯೂನಿಫಾರ್ಮ್ ಧರಿಸಿ ಹೊರಗೆ ಬಂದನು. ಅವನು ಕೂಡ ತಲೆಯ ಮೇಲೆ ಕ್ಯಾಪ್ ಹಾಕಿಕೊಂಡಿದ್ದನು. ಅವನು ಅವನಿಯ ಬಳಿ ಹೋಗಿ ತನ್ನ ಕೆಲಸವನ್ನು ಪ್ರಾರಂಭಿಸಿದನು. ಅವನು ಗ್ರಾಹಕರಿಗೆ ಕಾಫಿ ಮಾಡುತ್ತಿದ್ದನು ಮತ್ತು ಅವನಿ ಗ್ಲಾಸುಗಳನ್ನು ತೊಳೆಯುತ್ತಿದ್ದಳು. ವಿವೇಕ್ ಸ್ವಲ್ಪ ಅವಳ ಹತ್ತಿರ ಹೋಗಿ, ಒಂದು ಗ್ಲಾಸ್ ಕಾಫಿ ಕೊಡುವಿರಾ ಪ್ಲೀಸ್ ಮಿಸ್ ಎಂದು ಕೇಳಿದನು. ಅವನು ಹಿಂತಿರುಗಿ ನೋಡಿದಾಗ ವಿವೇಕ್ ಅವಳ ಹಿಂದೆ ನಿಂತಿದ್ದನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಅವಳ ಕೈಯಲ್ಲಿ ಇದ್ದ ಗ್ಲಾಸ್ ಜಾರಿ ಬಿತ್ತು. ವಿವೇಕ್ ತಕ್ಷಣ ಕೆಳಗೆ ಬಾಗಿ ಗ್ಲಾಸ್ ಹಿಡಿದುಕೊಂಡು ಆಕರ್ಷಕವಾಗಿ ಅವನಿ ಕಡೆ ನೋಡುತ್ತಾ ಜಾಗ್ರತೆ ಎಂದನು. ಅವನಿ ತನ್ನ ಎರಡು ಕೈಗಳನ್ನು ಜೋಡಿಸಿಕೊಂಡು, ನೀವು ನನ್ನನ್ನು ಹಿಂಬಾಲಿಸುತ್ತಿದ್ದೀರಾ ಎಂದು ಕೇಳಿದಳು. ವಿವೇಕ್ ನಗುತ್ತಾ, ಹಿಂಬಾಲಿಸುತ್ತಿಲ್ಲ, ನಿಮ್ಮ ಕಡೆಗೆ ಆಕರ್ಷಿತನಾಗಿದ್ದೇನೆ ಎಂದನು. ವೆರಿ ಫನ್ನಿ ಎಂದು ಹೇಳಿ ಅವಳು ತನ್ನ ಮುಖವನ್ನು ತಿರುಗಿಸಿಕೊಂಡಳು ಮತ್ತು ತನ್ನ ಕೆಲಸವನ್ನು ಮುಂದುವರಿಸಿದಳು. ವಿವೇಕ್ ಕೂಡ ತನ್ನ ಕೆಲಸವನ್ನು ಮಾಡುತ್ತಿದ್ದನು. ಅವರಿಬ್ಬರ ಕಣ್ಣುಗಳು ಆಗಾಗ್ಗೆ ಸಂಧಿಸುತ್ತಿದ್ದವು. ಆದರೆ ಅವರಿಬ್ಬರ ನಡುವೆ ಹೆಚ್ಚಿನ ಮಾತುಕತೆ ಇರಲಿಲ್ಲ. ಇಬ್ಬರು ತಮ್ಮ ಕೆಲಸ ಮುಗಿಸಿ ಮನೆಗೆ ಹೋಗಲು ಹೊರಟರು. ವಿವೇಕ್ ಅವನಿ ಅವನೊಂದಿಗೆ ಮಾತನಾಡುತ್ತಾಳೆ ಎಂದು ನಿರೀಕ್ಷಿಸಿದ್ದನು. ಆದರೆ ಅವನಿ ಅವನನ್ನು ಗಮನಿಸದಂತೆ ಹೋಗುತ್ತಿದ್ದಳು. ವಿವೇಕ್ ಅವಳನ್ನು ನೋಡುತ್ತಾ ನಿಂತಿದ್ದನು. ನಂತರ ಅವನು ತನ್ನ ಮನೆಗೆ ಹೋದನು. ಆದರೆ ಮನಸ್ಸಿನಲ್ಲಿ ಅವನು ತುಂಬ ಸಂತೋಷವಾಗಿದ್ದನು. ಅತಿ ಶೀಘ್ರದಲ್ಲಿ ಅವನಿಗೆ ಅವಳನ್ನು ತನ್ನದಾಗಿಸಿಕೊಳ್ಳುವ ವಿಶ್ವಾಸ ಇತ್ತು. ಆಗಲೇ ತಡರಾತ್ರಿಯಾಗಿದ್ದು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೆಲಸ ಮಾಡಿದ್ದರಿಂದ ಮನೆ ತಲುಪಿದ ಕೂಡಲೇ ಬೆಡ್ ಮೇಲೆ ಬಿದ್ದು ನಿದ್ದೆಗೆ ಜಾರಿದನು. ಇತ್ತ ಅಮೆರಿಕದಲ್ಲಿ ರಾತ್ರಿಯಾಗಿದ್ದರೆ ಭಾರತದಲ್ಲಿ ಬೆಳಿಗ್ಗೆ ಆಗುತ್ತಿತ್ತು. ಭಾರತದಲ್ಲಿ ಬೆಳಗಿನ ಸಮಯ. ಸೂರ್ಯ ತನ್ನ ಕೆಂಪು ಬಣ್ಣವನ್ನು ಎಲ್ಲೆಡೆ ಹರಡಲು ಸಿದ್ಧನಾಗಿದ್ದನು. ಕಿಟಕಿಯಿಂದ ಬರುತ್ತಿದ್ದ ಮಂದವಾದ ಬೆಳಕು ಕಾವ್ಯಳ ಮುಖವನ್ನು ಮುಟ್ಟಿತು ಮತ್ತು ಅವಳು ಎಚ್ಚರವಾದಳು. ಅವಳು ಅನಾಯಾಸವಾಗಿ ಎದ್ದು ಕಿಟಕಿಯನ್ನು ತೆರೆದಳು. ಅವಳ ಬಿಚ್ಚಿದ ಕೂದಲು ಅವಳ ಮುಖದ ಮೇಲೆ ಬೀಳುತ್ತಿತ್ತು ಮತ್ತು ಅವಳು ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಹಿಂದೆ ಒಂದು ಉದ್ಯಾನವಿತ್ತು. ಕಿಟಕಿ ತೆರೆದಾಗ ತಂಪಾದ ಗಾಳಿ ಅವಳನ್ನು ಸ್ಪರ್ಶಿಸಿತು ಮತ್ತು ಅವಳು ತಾಜಾ ಗಾಳಿಯನ್ನು ಆನಂದಿಸಿದಳು. ಅವಳ ರೇಷ್ಮೆಯಂತಹ ಮೃದುವಾದ ಕೂದಲು ಗಾಳಿಯಲ್ಲಿ ಹಾರುತ್ತಿತ್ತು. ಬಿಸಿಲಿನ ಕೆಂಪು ಬಣ್ಣ ಅಥವಾ ಅವಳ ಕೆನ್ನೆಗಳ ಕೆಂಪು ಬಣ್ಣದ ಎದುರಿಗೆ ಯಾವುದು ಹೆಚ್ಚು ಸುಂದರವೆಂದು ಹೇಳಲು ಸಾಧ್ಯವಿಲ್ಲದಂತಿತ್ತು.
ಉದ್ಯಾನದಲ್ಲಿರೋ ಗುಲಾಬಿ ಹೂಗಳ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರುತ್ತಿದ್ದವು ಮತ್ತು ಕಾವ್ಯ ಅವುಗಳನ್ನು ನೋಡಿ ನಗುತ್ತಿದ್ದಳು. ಆದರೆ ಅವಳನ್ನು 2 ಜೋಡಿ ಕಣ್ಣುಗಳು ಅವಳನ್ನೇ ಗಮನಿಸುತ್ತಿದ್ದವು ಎಂದು ಅವಳಿಗೆ ಗೊತ್ತಿರಲಿಲ್ಲ. ಅದು ಬೇರೆ ಯಾರಿದ್ದೂ ಅಲ್ಲ, ವಿರಾಟ್ನ ಕಣ್ಣುಗಳು. ಇಷ್ಟಕ್ಕೂ ವಿರಾಟ್ ಮತ್ತು ರಾಹುಲ್ ಉದ್ಯಾನದಲ್ಲಿ ತಿರುಗಾಡುತ್ತಿದ್ದರು. ಮುಂದುವರಿಯುವುದು.